ಹಾ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ರು. ಹಾ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿ ಹಾ ಅಡ್ಮಿಟ್ ಮಾಡಿದ್ರು. ಅವರಿಗೆ ಎಂಜಿಯೋಗ್ರಾಮ್ ಮಾಡ್ಬೇಕು ಹಂಗ ಹಿಂಗ ಅಂತ ಹೇಳಿ ಅಡ್ಮಿಟ್ ಮಾಡಿದ್ದಾರೆ. ಹಾ ಸೀರಿಯಸ್ ಇದೆ ಅಂತೇಳಿ ಫುಲ್ ಸೀರಿಯಸ್ ಐತೆ ಅವರಿಗೆ. ಓಕೆ. ಬ್ರೀತಿಂಗ್ ಪ್ರಾಬ್ಲಮ್, ಆಯಾಸ ಬಿಟ್ಟು, ಬಟ್ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ. ಹಾ ಹಾರ್ಟ್ ಅಲ್ಲಿ ಟ್ರೋಪಿನ್ ಎಲ್ಲ ಜಾಸ್ತಿ ಬಂದಿದೆ. ಹಾ ಟ್ರೋಪಿನ್ ಟೆಸ್ಟ್ ಎಲ್ಲ ನೋಡಿದ್ರೆ ಜಾಸ್ತಿ ಬಂದಿದೆ. ಹೋಗಿದ್ದೆ ತಿರ್ಗಿ ಒಂದಿನ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡಿದ್ರು. ಹಾ ಅವರು ಹಂಚ್ಕೊಂಡು ಐವತ್ ಮಾಡ್ಕೊಂಡು ಹ್ಮ್ BP ರೈಸ್ ಆಗಿ ಏನೇನೋ ಮಾಡ್ತಾ ಇದ್ರು. ಹೋಗಿ ತಲೆ ಮೇಲೆ ಸುಮ್ನೆ ಕೈ ಆಡಿಸಿದೆ, ಹಾ ಮಲ್ಕೊಂಡ್ಬಿಟ್ರು. ಓಕೆ. ಹಾ ಮಲ್ಕೊಂಡ್ಬಿಟ್ಮೇಲೆ ಬೆಳಿಗ್ಗೆ ಎಂಜಿಯೋಗ್ರಾಮ್ ಮಾಡ್ಬೇಕು ಸೀರಿಯಸ್ ಐತೆ ಅಂತಂದ್ರೆ ಸ್ವಲ್ಪ ಮನ್ಸಿಗೆ ಏನ್ ಅನಿಸ್ತು, ಬೇಡ ಎಂಜಿಯೋಗ್ರಾಮ್ ಮಾಡೋದ್ ಬೇಡ, ಹಾ ನೋಡೋಣ ಅಂತೇಳಿ ಹೋಗಿ ಹಾಸ್ಪಿಟ್ಲಿಂದ ಅವ್ರು ಫಿಕ್ಸ್ ಆಗಿದ್ರು ಎಂಜಿಯೋಗ್ರಾಮ್ ಮಾಡ್ಲೇಬೇಕು ಇದೊಂದು ಸೀರಿಯಸ್ ಆಗುತ್ತೆ ಅಂತ ಹೇಳಿ. ಹಾ 3 months ಬ್ಯಾಕ್ ಗುರುಗಳಿದ್ ಹೇಳದ್ ನಾನು. ಓಕೆ. ಹಾ ಎಂಜಿಯೋಗ್ರಾಮ್ ಮಾಡೋದ್ ಬೇಡ ಅಂತೇಳಿ ಎಲ್ಲರೂ ಫಿಕ್ಸ್ ಆಗ್ಯಾರ ಎಂಜಿಯೋಗ್ರಾಮ್ ಮಾಡ್ಬೇಕಂತೇಳಿ. ನನ್ ಮನ್ಸಿಗೆ ಯಾಕೆ ಬೇಡ ಅನ್ಸ್ತು. ಹಾ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಹಾ ಯಾರು ಹೇಳಿದ್ ಕೇಳಿಲ್ಲ, ಡಿಸ್ಚಾರ್ಜ್ ಮಾಡ್ರಿ ಫಸ್ಟ್ ಅಂತೇಳಿ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ಬಿಟ್ಟೆ. ಹ್ಮ್ ಬೆಂಗಳೂರು ಜಯದೇವ್ ಹತ್ರ ಹೋದ್ವಿ. ಹಾ ಅವ್ರು ಒಂದೇ ಮಾತಂದ್ರು ಗುರುಗಳೇ, ಹ್ಮ್ ಯಾರು ಎಂಜಿಯೋಗ್ರಾಮ್ ಮಾಡ್ತೀನಿ ಅಂದವ್ರು ಹಾರ್ಟ್ ರೇಟ್ 70% ಐತೆ, ಹ್ಮ್ ಎಂಜಿಯೋಗ್ರಾಮ್ ಮಾಡಿದ್ರೆ ಡೆತ್ ಆಗ್ತಿದ್ರು ಅವ್ರು. ಯಾರು ನಿಮ್ಗೆ ಹೇಳಿದ್ ಎಂಜಿಯೋಗ್ರಾಮ್ ಮಾಡ್ತೀವಿ ಅಂತ ಹೇಳಿ ಅವ್ರು ಶಾಕ್ ಕೊಟ್ಬಿಟ್ರು ಒಂದೇ ಸತೆ. ಓಕೆ. ಹಾ ಎಲ್ಲರೂ ಶಾಕ್ ಆಗ್ಬಿಟ್ರು, ನಶಾಂತ್ ಕರ್ಕೊಂಡ್ ಬಂದದ್ ಕುಡ್ದ ಅಂತಂದು. ಹಾ ಅಲ್ಲಿಂದ ಮತ್ತೆ ಕರ್ಕೊಂಡ್ ಬಂದು ಟ್ಯಾಬ್ಲೆಟ್ ಮೇಲೆ ಯಾರು ಹೇಳಿದ್ರು ಕೇಳಿಲ್ಲ, ಎಂಜಿಯೋಗ್ರಾಮ್ ಮಾಡ್ಸಕ್ ಕೊಡ್ಲಿಲ್ಲ. ಹಾ ಟ್ಯಾಬ್ಲೆಟ್ ಇಂದ ಕಂಟ್ರೋಲ್ ಮಾಡಕ್ ಕೊಟ್ಟೆ. ಹಾ ಟ್ಯಾಬ್ಲೆಟ್ ಇಂದ ಕಂಟ್ರೋಲ್ ಹಾಕತ್ತಾರ. ಹ್ಮ್ ಮತ್ತೆ ಒಂದ್ ದಿವಸ ಏನಾಯ್ತು, ಮೊನ್ನೆ ರೀಸೆಂಟ್ ಆಗಿ ಹಾರ್ಟ್ ಪಂಪ್ ಸ್ಲೋ ಐತೆ, ಹಾರ್ಟ್ ವೀಕ್ ಆಗೈತೆ ಗುರುಗಳು ಅವ್ರದ್ದು. ಹಾ ಪಂಪ್ ಸ್ಲೋ ಆಗಿ ಬ್ರೇನ್ ಅಲ್ಲಿ ಲೈಟ್ ಹ್ಮ್ ಕ್ಲಾಟಸ್ ಇದೆ, ಹಾ ಮಾತು ಬಿದ್ದೋಗ್ಬಿಟ್ಟದ. ಓಕೆ. ಹಾ ಹೊರಗಡೆ ಬಂದಿದ್ದಾರೆ, ಟೆಸ್ಟಿಂಗ್ ಅಂತ ಹೇಳಿ ಬಂದಿದ್ದಾರೆ. ಹಾ ಟೆಸ್ಟಿಂಗ್ ಅಂತ ಮೊನ್ನೆ ರೀಸೆಂಟ್ ಆಗಿ ಹಾ 3 months ಇಂದ ಆರಾಮ ಇದಾರೆ ಅವರು. ಹಾ ಏನು ಪ್ರಾಬ್ಲಮ್ ಇಲ್ಲ, ಟ್ಯಾಬ್ಲೆಟ್ ಇಂದ ಕಂಟ್ರೋಲ್ ಆಗಿದ್ದಾರೆ. ಹಾ ಲಾಸ್ಟ್ ಏನ್ ಮಾಡ್ಬಿಟ್ಟಿ, ಈ ಹಾಸ್ಪಿಟ್ಲ್ ಹ್ಮ್ ಹತ್ರ ಹೋಗಷ್ಟಿಗೆ ಖಾಲಿ ಟೆಸ್ಟಿಂಗ್ ಮಾಡಮ್, ಒಂದ್ ತಿಂಗಳು ನೋಡಮ್ ಏನಾಗ್ತದೆ, ರಿಸಲ್ಟ್ ಏನೇನ್ ಬರ್ತಾರೆ ಅಂತ ಹೇಳಿ ಹೋದ್ರೆ ಹ್ಮ್ ಮಾತು ತೊದಲ್ತಾ ಇದಾವೆ. ಹಾ ಅವನು ಹಾರ್ಟ್ ಡಾಕ್ಟರ್ ಏನಂದ್ರು, ಮುರಳಿರಾವ್ ಅಂತಿದ್ದಾರೆ. ಹ್ಮ್ ಅವ್ರೇನಂದ್ರು, ಇಲ್ಲ ಅವರು ಇವಾಗ ಬೇಡ, ಸೀರಿಯಸ್ ಐತೆ, ಹ್ಮ್ ಮಾತು ಬೀಳೋ ಚಾನ್ಸ್ ಐತೆ ಅಂತ ಹೇಳಿ ಹ್ಮ್ ಅವರು ನ್ಯೂರೋ ಸರ್ಜನ್ ಹತ್ರ ಕಳ್ಸಿದ್ರು, ಓಕೆ. ನರಗಳ ಡಾಕ್ಟರ್ ಹತ್ರ. ಹಾ ಅಲ್ಲಿ ಹೋದ್ರೆ ಅವರು, ಇಲ್ಲ ಇವ್ರು ಸೀರಿಯಸ್ ಐತೆ, ಮಾತ್ ಬೀಳೋ ಚಾನ್ಸ್ ಐತೆ, ಹಾ ಇದ್ ಮಾಡ್ರಿ, ಅಡ್ಮಿಟ್ ಮಾಡ್ಬೇಕಾಗ್ತದ, ಹೋಗಿ MRI ಮಾಡಿಸ್ಕೊಂಡ್ ಬರ್ರಿ ಅಂತಂದ್ರು. ಹಾ ನಾನೇನು ಹೋಗ್ಬಿಡ ಅಂತೇಳಿ MRI ಮಾಡ್ಸಕ್ ಹೋದೆ. ಹ್ಮ್ ಹೋಗಿ ತಲೆ ಮೇಲೆ ಕೈ ಆಡಿಸಿ ಅಮ್ಮನ ಶಕ್ತಿ, ಅಮ್ಮನ ಸುಮ್ನೆ ಹಿಂಗ್ ಅಂದೆ. ಮಂತ್ರ. ಅಮ್ಮನ ಮಂತ್ರ ಅಂದು ಅಮ್ಮನ ಮೇಲೆ ತಲೆ ಮೇಲೆ ಕೈ ಆಡಿಸ್ಬಿಟ್ಟೆ. ಮಾತು ಬಂದ್ಬಿಟ್ಟು ಎಲ್ಲರೂ ಶಾಕ್ ಆಗಿ ಹಾಸ್ಪಿಟ್ಲ್ಗೆ ಹೋಗಿನಿ. MRI ದಲ್ಲಿ ಸ್ವಲ್ಪ ಲೈಟ್ ಕ್ಲಾಟ್ ಇದೆ, ಹ್ಮ್ 3 days ಅಡ್ಮಿಟ್ ಮಾಡಂತ ಹೇಳಿದ್ರು. ಹಾ ಅವ್ರು ಏನಂದ್ರು, ಮಾತು ಬಂದಿದಾವಲ್ಲಪ್ಪ, ಹ್ಮ್ ಅದೆಲ್ಲ ಬ್ಲಾಕೇಜ್ ರಿಲೀಸ್ ಆದಂಗ ಐತೆ, ಹ್ಮ್ ಮಾತು ಬರ್ತಾ ಇದಾವೆ ಇವಾಗ ಅವ್ರಿಗೆ, ಹಾ ಅಡ್ಮಿಟ್ ಏನ್ ಅವಶ್ಯಕತೆ ಇಲ್ಲ, ಟ್ಯಾಬ್ಲೆಟ್ ಕೊಡ್ತೀನಿ, ಟ್ಯಾಬ್ಲೆಟ್ ಇಂದ ಕರ್ಕೊಂಡು ಹೋಗ್ರಿ ಅಂತ ಅಂದ್ಬಿಟ್ರು. ಓಕೆ. ಹಾ 3 months ಇಂದ ಗುರುಗಳೇ, 3 months ಇಂದ ಡಾಕ್ಟರ್ ಹೇಳಿದ್ ಯಾವ್ದು ನಡೆದಿಲ್ಲ. ನಾನ್ ಏನ್ ಅಂದಿನ ಅದೇ ನಡೆದಿದೆ. ಓಕೆ. ಗ್ರೇಟ್ ಗ್ರೇಟ್ ಗ್ರೇಟ್. ಇವತ್ತಿವರೆಗೂ ಆರಾಮಿದ್ದಾರೆ. ಹಾ ಟ್ಯಾಬ್ಲೆಟ್ ಇಂದ ಕಂಟ್ರೋಲ್ ಆಗ್ತಾ ಇದೆ. ಹಾ ಎಲ್ಲ ಟ್ಯಾಬ್ಲೆಟ್ ಇಂದ ಎಂಜಿಯೋಗ್ರಾಮ್ ಮಾಡ್ಸಿಲ್ಲ, ಏನೂ ಮಾಡ್ಸಿಲ್ಲ. ಹ್ಮ್ ಡಾಕ್ಟರ್ ಏನಂದಾರಲ್ಲ ಯಾರ್ದು ಕೇಳಿಲ್ಲ. ಹಾ ಅವ್ರು ನಮ್ ಫ್ಯಾಮಿಲಿ ಬಂದ್ಬಿಟ್ಟು ನನ್ನೇ ನಂಬ್ತಾ ಇದಾರೆ. ನಶ ಅಂತ ಹೇಳಿದ್ರೆ ಹೆಂಗಂದ್ರೆ ಹಂಗಂತ ಅನ್ಸುತ್ತಾರೆ. ಓಕೆ. ಪ್ರೆಸೆಂಟ್ ಆರಾಮಿದಾರೆ ಗುರುಗಳೇ. ನಾನ್ ಆರಾಮಿದಾರಲ್ಲ. ಶಾಕ್ ಆದೆ. ಹಾ ಪೂರಾ ಅದು ಮಾತು ಬರ್ತಾ ಇಲ್ಲ ಗುರುಗಳೇ, ಅಸಲ್ ಮಾತೇ ಬರ್ತಾ ಇಲ್ಲ. ಹಾ ಜಯ 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 ಅನ್ನಕತ್ತಾನ. ಹಾ ನಾನು ಕೈ ಆಡಿಸಿನಿ, ಕಾರ ಕುಂದಿಸ್ಕೊಂಡು ಹೋಗಿ ಹ್ಮ್ MRI ಮಾಡಿಸ್ಬೇಕಂತ ಹೋಗಷ್ಟಿಗೆ ಮಾತು ಕ್ಲಿಯರ್ ಆತೇನಂತ, ನನ್ಗೆ ಆರಾಮಾಗ್ಯದಪ್ಪ, ಹೋಗಮ್ ನಡಿ, ಮನಿಗ್ ಹೋಗಮ್ ನಡಿ ಅಂತಾರ. ಎಲ್ಲಾರು ಗ್ರೇಟ್. ಶಾಕ್ ಆಗ್ಯಾರ ಗುರುಗಳೇ, ನಮ್ಮ ಎಲ್ಲ ಹೊರಗಡೆಯವರು. ಹ್ಮ್ ಎಲ್ಲರೂ ಶಾಕ್ ಆಗ್ಯಾರ, ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮ ರಿಲೇಷನ್ ಎಲ್ಲ ಶಾಕ್ ಆಗಿದ್ದಾರೆ. ಹಾ ನಾನ್ ಹೇಳ್ದೆ ನಮ್ ಗುರುಗಳದೆಲ್ಲ ಆಶೀರ್ವಾದ ಅಂತಂದೆ. ಹಾ ಎಲ್ಲರೂ ಶಾಕ್ ಆಗ್ಯಾರ. ಎಂತ ಶಾಂತು ರಾಯಚೂರ ಎಂತಿದ್ ಏನ್ ಎಲ್ಲಿಂದ ಹೋಗಿ ಏನ್ ತಗೊಂಡ್ ಬಂದ ಅನ್ಕೋತ ವಿಚಾರ ಮಾಡಾಕತ್ತಾರೇನ್ ಎಲ್ಲಾರ? ಎಲ್ಲರೂ ಗುರುಗಳೇ, ಇವಾಗ ನನ್ನ ಹಿತಶತ್ರುಗಳನ್ನ ಸಮೇತ ಹಾ ಅಂತೀನಲ್ಲ, ಹಾ ಮಂತ್ರ ಪ್ರಯೋಗ ಮಾಡ್ತಾರೆ, ಜಿಗ್ಗಿ ಪ್ರಯೋಗ ಮಾಡ್ತಾರೆ. ಹಾ ಬಟ್ ಅವ್ರಿಗೆ ನನ್ಗೆ ತಾಕ್ತಾ ಇಲ್ಲ ಅದು. ಹಾ ಅವ್ರಿಗೆ ಹೊಡಿತಾ ಇದೆ, ಅವ್ರಿಗೆ ಶಾಕ್ ಆಗಿದೆ. ನನಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಅವ್ರು. ಹಾ ಎಲ್ಲರೂ ಇವಾಗ ಏನಪ್ಪಾ ನಿನ್ನ ಹತ್ರ ಬಾಳ ಐತು ಬಿಡಪ್ಪ, ಬಾಳ ದೊಡ್ಡವನಾಗಿದ್ದೀನಿ ಅಂತ ಅಂತಾರೆ ಇವಾಗ. ಓಕೆ. ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ, ಎಲ್ಲರೂ ಶಾಕ್ ಆಗ್ತಿದಾರೆ. ಹ್ಮ್ ಬಟ್ ಏನ್ ಮಾಡಿದ್ರು ಇವ್ನಿಗೆ ಆಗ್ತಾ ಇಲ್ಲಲ್ಲ, ಮುಂದಕ್ಕೆ ಹೋಗ್ತಾ ಇದಾನಲ್ಲ ಇನ್ನ ಅಂತ ಒಂದು ಥಾಟ್ ಅಲ್ಲಿ ಇದಾರೆ ಮಂದಿ.
ಹ್ಮ್ 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 ಹ್ಮ್. ಅವ್ರಗ ಗುರುತಿಲ್ಲ ಅವ್ರ ಹಿಂದ ಗುರು ಎಷ್ಟು ಸ್ಟ್ರಾಂಗ್ ಇದ. ಆ ನಾನ್ ಹ್ಮ್ ಫಸ್ಟ್ ನಿಮ್ ಹೆಸರು ಹೇಳ್ತೀನಿ ಗುರುಗಳ. ನಾನು ಫಸ್ಟ್ ಹ್ಮ್ ನಮ್ ಗುರುಗಳು ದೊಡ್ಡವರಾರ, ನೀವ್ ಏನ್ ಮಾಡಿದ್ರು ನಾ ಹಂಗಿಲ್ಲ ಅಂತೀನಿ ನಾನು. ಹ್ಮ್ ಎಲ್ಲರೂ ಶಾಕ್ ಆಗಿ ಅಂತಾರ, "ಏ, ಹ್ಮ್ ಇಲ್ಲ ಬಿಡಪ್ಪ ನೀನ್ ಅವಾಗ ಇವಾಗ ಬಾಳ ಚೇಂಜ್ ಇದೆ. ಅದ್ರಾಗ ಏನನ್ನ ಅಂದ್ರೆ ಗುರುಗಳೇ ಸಡಕ್ಕನ ಆಗ್ಬಿಡ್ತದ. ಹ್ಮ್ 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 ಹ್ಮ್. ಹಂಗದ. ಏನಂದ್ರೆ ಸಡಕ್ ಏನನ್ನಂದ್ರೆ ಸಡಕ್ ನನ್ ಮನಸ್ಫೂರ್ತಿಯಾಗಿ ಏನ್ ಅನ್ಕೊಂಡಿರಂಗಿಲ್ಲ. ಬಟ್ ಹ್ಮ್ ಅದ್ ಆಗ್ತದ ಅಂದ್ರೆ ಆಗ್ತದ, ಇಲ್ಲಾಂದ್ರೆ ಇಲ್ಲ ಅದು ಅಷ್ಟೇ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಗ್ತದಂದ್ರೆ ಆಗ್ಬಿಡ್ತದ, ಇಲ್ಲಾಂದ್ರೆ ಏನ್ ಮಾಡಿದ್ರು ಆಗಲ್ಲ ಅದು. ಹ್ಮ್ 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 ಹ್ಮ್. ಎಲ್ಲ ನಿಮ್ ಆಶೀರ್ವಾದ ಗುರುಗಳೇ. ಬಾಳ ಎಲ್ಲರೂ ಶಾಕ್ ಆಗಿ ಬೆಳೆದಿದ್ದೀನಿ. ಏನ್ ಯಾಕೆ ಗುರುಗಳೇ. ಗ್ರೇಟ್ ಅಪ್ಪ. ನಿಂದ ಶಾಂತು ಹೆಸರು ಚಲೋ ಆಗಾಕತ್ತಿದಂದ್ರ ನಂದ ಹೆಸರು ಚಲೋನ ಅಪ್ಪ. ಆ ಮಗಂದ ಎಲ್ ಹೆಸರು ಚಲೋ ಆಗಾಕತ್ತಿದಂದ್ರ ತಂದೆದ ಹೆಸರು ತಾನ ಚಲೋ ಆಗ್ತಿದಪ್ಪ ಅಲ್ಲಿ. ಗುರುಗಳೇ. ಈಗ ಹ್ಮ್ ಎಲ್ಲರೂ ಕೆಲವರು ಏನೇನ್ ಆರಾಮಿಲ್ಲಾರ್ದಾಗ ಬರ್ತಾರೆ. ಹಾ ಹುಡುಗರು ನಮ್ ಗೊತ್ತಿದ್ದವ್ರು, ಹಾ ನಶಾಂತ್ ಹಿಂಗ್ ಅಂದ್ರೆ ಯಾವನ್ನ ಕಾರ್ ಡೆಲಿವರಿ, ಹಾ ಯಾವನಿಗೆ ಡೆಲಿವರಿ ಇದ್ರೆ ನಶಾಂತ್ ಹೇಳಿದ್ರೆ ಆಗ್ತದ. ಹಾ ನಶಾಂತ್ ಹಿಂಗ ಒಂದು ಹೆಸರು, ನಿಮ್ ಹೆಸರು ಬೆಳೆಸ್ತೀನಿ ಗುರುಗಳ ನಾನ್ ಮಾತ್ರ. ಚಲೋ ಐತಪ್ಪ. ಅಂಪೆ ತಾತವ್ರು. ರಾಯಚೂರ್ದಾಗ ಫುಲ್ ಹೆಸರು ಬೀಳಿಲಿ ಅಪ್ಪ ನಿಂದ. ಆ, ಹ್ಮ್ ನಿಮ್ ನಿನ್ ಆಶೀರ್ವಾದ ಗುರುಗಳೇ. ನಿಮ್ ಆಶೀರ್ವಾದ ಏನ್ ಬೇಕಾದ್ರೂ ಮಾಡ್ತೀನಿ. ಹ್ಮ್ ಆಯ್ತ್ ಸದೇವ ನಂದ ಆಶೀರ್ವಾದ ನಿಂದ ಹಿಂದ ಐತಪ್ಪ ನಿಶಾಂತ. ಅದೇ ಗುರು. ಮತ್ ಏನೇನ್ ಪವಾಡ ಮಾಡಿದ್ಯಪ್ಪ. ಏನಿಲ್ಲ ಗುರು, ಇಷ್ಟು ಮಾಡಿದೀನಿ ಸದ್ಯಕ್ಕ. ಅದೇ ಹೈಲೈಟ್ ಅಂದ್ರೆ ನಮ್ಮ ಮಾವನವ್ರದೇ. ಹಾ 4 ಮಂತ್ಸ್ ಇಂದ ನಾನೇ ನೋಡ್ಕೊಂಡ್ ಬಂದಿದ್ದೀನಿ. ಯಾವಾಗೋ ಒಂದ್ಸತಿ ಹೋದಾಗ ಹಾ ಮಾಡ್ತೀನಿ ಅಷ್ಟೇ, ಏನು ಮಾಡಂಗಿಲ್ಲ. ಸುಮ್ನೆ ಹೋಗ್ ಬರ್ತೀನಿ, ಅವ್ರು ಬಂದ್ರೆ ಸಾಕು ನಮ್ ಮನೆಗೆ ಅಂತಾರ ಅವ್ರು. ಹಾ ಬಟ್ ನಮ್ದು ಲವ್ ಮ್ಯಾರೇಜ್ ಗುರುಗಳೇ. ಓಕೆ. ಹಾ ಲವ್ ಮ್ಯಾರೇಜ್ ಮೊದ್ಲು 2012 ಅಲ್ಲಿ ಆಗಿದ್ದು. ಹಾ ಅವರು ಲಿಂಗಾಯತರು, ನಾವು SC ಮಾದಿಗರು. ಹಾ ಅವರು ನಮ್ಮನ್ನ ಸೇರ್ತಾ ಇದ್ದಿಲ್ಲ ಮೊದಲು. ಹಾ 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 ಹಾ. ಇವಾಗ ನಮ್ ಮನಿಗ್ ಬಂದ್ ಹೋದ್ರೆ ಸಾಕಂತಿದಾರ ಅವ್ರು. ಎಲ್ಲಾ ತಾಯಿದ ಆಶೀರ್ವಾದಪ್ಪ ನಿನ್ ಮ್ಯಾಲ. ಹ್ಮ್. ಏನ ಯಾಕಂದ್ರ ನೀ ಅಷ್ಟ ನಿಶಾಂತ್ ಮನ್ಸಾಲೆ ಎಲ್ಲಾ ಮಾಡಿದಿ. ಹ್ಮ್. ಗುರುವಿಂದ ಸಾಧನಾ ಮನ್ಸಾಲೆ ಮಾಡಿದಿ, ತಾಯಿದ ಸಾಧನಾ ಮನ್ಸಾಲೆ ಮಾಡಿದಿ. ಅದ್ರ ಸಂಬಂಧ ಗುರು ಬಿ ನಿನ್ ಮೇಲೆ ಪ್ರಸನ್ನ ಆಗೇತ, ತಾಯಿ ಬಿ ಆಗೇತಪ್ಪ. ಹ್ಮ್. ಗುರುಗಳು. ಮತ್ ನೀ ಏನ್ ಹೆದರಾಕ್ ಹೋಗಬೇಡ. ಯಾವ್ದ ಶತ್ರು ಎಷ್ಟ ನಿನ್ ಮೇಲೆ ವಾರ ಮಾಡ್ತಾರಲ್ಲ, ಉಲ್ಟಾ ಅವ್ರಿಗನ ಹತ್ತ ಬಿಡ್ತಿದ. ಗುರು. ಹ್ಮ್. ಯಾಕಂದ್ರ ಅಷ್ಟು ಈಜಿ ಇಲ್ಲಪ್ಪ. ನೀನು ವಿಚಾರ ಮಾಡ. ನೀ ಬರೇ ತಲಿ ಮ್ಯಾಲ ಕೈ ಇಟ್ಟ ಅದ್ ನರಗೋಳು ಎಲ್ಲಿ ಬ್ಲಾಕೇಜ್ ಐತು ಅದು ಸಾಲ್ವ್ ಮಾಡಾಕತ್ತೀರಂದ್ರ ನಿನ್ ಕಡೆ ಇಷ್ಟ ಪವರ್ ಬಂದಿದಂದ್ರ ನಿನ್ ಗುರುವಿಂದ ಕಡೆ ಎಷ್ಟೇ ಇರ್ಬೋದು, ಶ್ಯಾಮ್ ದೇಸಾಯಿ ಗುರುಜಿ ಕಡೆ. ದಿನಾ ನೆನ್ಸ್ಕೊಂತೀನಿ ಗುರುಗಳೇ. ಹಾ ದಿನಾ ನೆನ್ಸ್ಕೊಂತೀನಿ ಗುರುಗಳು. ನಾನು ಅಂಪೆ ತಾತ ಕೇಳ್ರಿ ನಿಮ್ ಬಗ್ಗೆ. ಹಾ ಪಂಪಾಪತಿ ತಾತಿದ್ರಲ್ಲ, ದೇಶ ಶಕ್ತಿನಗರ್ ಅವ್ರು. ಹಾ ಪಂಪಾಪತಿ ಸ್ವಾಮಿ ಅವ್ರ. ಅವ್ರಿಗೆ ಕೇಳ್ರಿ ಅನ್ಸುತ್ತೆ. ಅವ್ರು ನಮ್ ಗುರುಗಳು ಸ್ಟ್ರಾಂಗ್ ಇದ್ರ ಸ್ಟ್ರಾಂಗ್ ಇದ್ರ ಅಂತ ಅವ್ರಿಗೆ ಎಷ್ಟು ಹೇಳ್ತೇನೆ ಅವ್ರಿಗೆ. ಹಾ ಅವ್ರು ನಾನು ಅಂದ್ರೆ ಇವೆಲ್ಲ ಹೇಳಿಲ್ಲ ಅವ್ರಿಗೆ. ಹಾ ಅಂದ್ರೆ ಹಿಂಗಾಗಿದ್ದು ಹೇಳಿಲ್ಲ. ಹಾ ಹಾ ಬಟ್ ಹಾ ಅವ್ರಿಗೆ ಹೇಳ್ತಿದ್ದೇನೆ, ಪವರ್ ಐತೆ, ಶಕ್ತಿ ಐತೆ. ಹಾ ಅದೊಂದೇ ಮಾಡ್ಕೊಂಡು ಹೋದ್ರೆ ಅಮ್ಮನ್ ಶಕ್ತಿ ಬಾಳ ಐತೆ. ಆ ಗುರುಗಳ್ ನೆನ್ಸ್ಕೊಂಡ್ರೆ ಸಾಕು, ಎಲ್ಲಾ ಕ್ಲಿಯರ್ ಹ್ಮ್ ಆಗ್ತಾವ ಅಂತ ಹೇಳಿ ಎಷ್ಟು ಹೇಳ್ತೀನಿ ಅವ್ರಿಗೆ. ಒಂದೊಂದ್ ತಾಸು ಮಾತಾಡ್ತೇವೆ ಅವ್ರು ಗುರುಗಳು ನಾನು. ಓಕೆ. ಯಾಕಂದ್ರೆ ಅವ್ರ ಶಿಷ್ಯರೇ ನಾವು ಮೊದ್ಲಿಂದ. ಹ್ಮ್ 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 ಆ, ಹ್ಮ್ ಬಾ ನೀನ್ ಅತನೇ ಪಾಪ. ನೀನ್ ಬಾ, ನಾನ್ ನಮ್ ಗುರುಗಳ ಹತ್ರ ನಿಮ್ಗೆ ದೀಕ್ಷೆ ಇಸ್ಕೊಡ್ತೀನಿ ಅಂತ ಕರ್ಕೊಂಡ್ ಬಂದವ್ರು ಪಾಪ ಅವ್ರೆ. ಬಟ್ ಹೌದೌದೌದು. ಹಾ ಬಟ್ ಬಾಳ ಅನ್ಕೊಂತೀನಿ ಗುರುಗಳೇ. ಹ್ಮ್ ಎಷ್ಟೋ ಜನ ನೋಡಿದೀನಿ ನಾನು. ಬಟ್ ಯಕ್ಷಿಣಿ ಕೊಟ್ರು, ಯಾರ್ಯಾರು ನಮ್ ಕೊಟ್ಟು ಮತ್ತೆ ಕಟ್ಟೆ ಹಾಕೋದು, ಹ್ಮ್ ಅದಿದು ಮಾತ್ರ ಅಂತಿಂತ ಶಕ್ತಿ ಅಲ್ಲ. ಹಾ ನಿಮ್ಮ ಆಶೀರ್ವಾದ ನಂಗೈತೆ ನಮ್ ಮೇಲೆ. ನಾನು ಹ್ಮ್ ಅದಕ್ಕೆ ನಿಮ್ಗೆ ಸತಿಗೆ ಫೋನ್ ಮಾಡಿಲ್ಲ ಗುರುಗಳೇ ಯಾವಾಗ್ಲೂ. ಹೌದೌದು. ನನಗೆ ಯಾವಾಗ ಆ ಫೋನ್ ಇಲ್ಲ ನಿಂದ, ಹೆಚ್ಚು ಫೋನೇ ಇಲ್ಲ. ಫೋನ್ ಫಸ್ಟ್ ನಿನಗ ಒಂದ್ ಕೆಲ್ಸ ಕೊಟ್ಟಿದ್ವಿ ಪಂಪಾಪತಿ ಸ್ವಾಮಿ ಕಡೆಯಿಂದ. ನಾನ್ ಹ್ಮ್. ಗೊತ್ತೇ ಅದು. ನನ್ ಮತ್ತೆ ಯಾಕಂದ್ರ ಅದ ಸುಮ್ಮ ಯಾಕೆ ಕುಣ್ತೀವ ಅಂದ್ರ ಶಿಷ್ಯಗೊಳಗ ಬಿ ಅನುಭವ ಆಗಾಗಬೇಕು. ಯಾರ್ ಕಟ್ ಹಾಕಿದಾರ ಅಂದ್ರ ಅವ್ರಿಗ ಬಿ ಮೈಂಡ್ದಾಗ ಬರಾಕಬೇಕು. ನಾವು ಈ ತಪ್ಪು ಮಾಡಿದೀವಿ ಹಿಂಗಾಗಿದ ಅಂದ್ರ ಅವ್ರಿಗೆ ಶಿಕ್ಷೆ ಕೊಡಾಕಬೇಕು. ಗುರುಗಳೇ. ಅದ ಇಲ್ಲ ಬಿಡು ಗುರುಗಳೇ. ನೀ ಹೆಂಗ ಇಳಿಸಿದಿಲ್ಲಪ್ಪ, ಹಂಗ ಹೋಗಿ ಅವಂಗ ಧಡಾಲ ದಿಶೆ ಹೋಗಿ ಕುತ್ತ ಬಿಡ್ತಿದ್ದದ. ಹೌದೌದು ಗುರುಗಳೇ. ಅವಂದ ಕೈ ಕಾಲ್ ಇಮಿಡಿಯೇಟ್ ಮುರಿದು ರಿಯಾಕ್ಷನ್ ಈಗ ಆಗತ್ತ ಬಿಡು ಗುರುಗಳೇ. ಅವಂದ ಶಕ್ತಿ ಕಟ್ಟು ಬಿತ್ತು ನೋಡದ. ಆ ಇಮಿಡಿಯೇಟ್ ಶಕ್ತಿಗಳು ಇಮಿಡಿಯೇಟ್ ಕೊಡ್ತಾವ ಗುರುಗಳು ಅವ್ರಿಗೆ. ನಾನ್ ನೋಡಿದ್ದೀನಲ್ಲ. ಆ, ಯಾರು ಏನನ್ನ ಕೆಟ್ಟದ್ ಬಯಸಿದ್ರೆ ಹ್ಮ್ ಅವ್ರಿಗೆ ಏನನ್ನ ಆಗಿರ್ತದ. ನನ್ನ ಏನನ್ನ ಬೈಕೊಂಡ್ರೆ ಅವ್ರಿಗೆ ಏನನ್ನ ಆಗಿರ್ತದ. ಹೌದಾ. ನಾನ್ ಒಂದ್ 4-5 ದಿನ ಒಂದ್ 2-3 ಸತಿ ಬೈಕೊಂಡಿದ್ರು. ಹಾ ಅಂದ್ರೆ ಒಬ್ರು ಅಮೌಂಟ್ ಕೊಡೋದಿತ್ತು. ಹಾ ಅಮೌಂಟ್ ಕೊಡ್ಲಿಲ್ಲ ಅವ್ರು. ಹಾ ಕೇಳಿದೆ, ಬಾಯ್ ತೆಗೆದು ಕೇಳಿದೆ, ಹಿಂಗಲ್ಲ ಚಲೋ ಅಮ್ಮ ಕೊಟ್ಟು ಇದ್ ಮಾಡ್ಕೊ ಅಂತೇಳಿ ಹೆಣ್ಮಗಳು. ಹಾ ಅವ್ರು ಬಾಯ್ ಬಂದಂಗ ಬೇರೆಯವ್ರ ಹತ್ರ ಬೈದಿದಾರೆ. ಹ್ಮ್ 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 ಹಿಂಗ್ ಕಾಡಿದ್ರು ಹಂಗದ. ಅವತ್ತಿನ ದಿನನೇ ಬಿದ್ದು ಕಾಲ್ ಮುರ್ಕೊಂಡಿದಾರ ಅವ್ರು.
ಕಾಲ್ ಮುಕ್ಕೊಂಡು ಬೆಳಿಗ್ಗೆ ಬಂದು ಮತ್ತೆ ದುಡ್ಡು ತಂದು ಕೊಟ್ರು, ಇಲ್ಲ ತಗೋರಿ ಗುರುಗಳೇ ಅಂತ ಅಂದ್ರು. ಮತ್ತೆ ನಾನು ಕೆಲವೊಂದು ಇನ್ಸಿಡೆಂಟ್ ಆಗಿದೆ ಅವ್ರುಗಳೇ, ಅವ್ರು ಹೇಳ್ಕೋಬಾರ್ದು ಅಂತ ಇನ್ಸಿಡೆಂಟ್ ಗಳಾಗಿದೆ. ಹೇಳು ಬಹಳ ಹೇಳು ಚಂದ ಅನ್ಸಾಕತ್ತಿದ್ದ ನಾನು ಪವಾಡಗಳಿಂದ ಕೇಳಿ. ಇಲ್ಲ ಯಾಕೆ ನಾನು ಸತ್ಸತಿಗೆ ಎಷ್ಟೋ ಜನ ಗುರುಗಳಿಗೆ ಮಾಡ್ತಾ ಇದ್ದಾರೆ, ನಾನ್ ಯಾಕೆ ಡಿಸ್ಟರ್ಬ್ ಮಾಡೋದಂತ ನಾನು ಮಾಡ್ಲಿಲ್ಲ. ಯಾಕಂದ್ರೆ ಸತ್ಸತಿಗೆ ಫೋನ್ ಮಾಡ್ಬಾರ್ದು, ಪಾಪ ಅವ್ರು ಟೆನ್ಷನ್ ಇರ್ತಾರೆ ಅಂತಂದು ನಾನ್ ಅಂತಿದ್ದೆ. ತಾತ ಅಂತಿದ್ರು, ತಾತ ಗುರುಗಳಿಗೆ ಫೋನ್ ಮಾಡು, ಖುಷಿ ಆಗ್ತಾರ ಗುರುಗಳಿಗೆ ಫೋನ್ ಮಾಡೋದು. ಇಲ್ಲ ತಾತ, ನಾನು ಪೂರಾ ಸಿದ್ಧ ಆದ್ಮೇಲೆ ಗುರುಗಳಿಗೆ ಹೇಳ್ತೀನಿ, ಅಷ್ಟೊತ್ತ ನಾನು ಏನ್ ಹೇಳಂಗಿಲ್ಲ, ಅವ್ರು ಫೋನ್ ಮಾಡಂಗಿಲ್ಲ ಅಂತಂದಿದೆ ಗುರುಗಳಿಗೆ. ಮಾಡು ಮಾಡು ಗುರುಗಳ ಇದಾತರ ಖುಷಿ ಆತರ ಮಾಡಂತಿದ್ರು. ಎಲ್ಲ ಬಿಸಿ ಇರ್ತಾರ ಪಾಪ, 100 ಜನ ಕಾಲ್ ಬರ್ತಿರ್ತಾರ, ನಾನ್ ಯಾಕೆ ಡಿಸ್ಟರ್ಬ್ ಮಾಡೋದು. ಏನಪ್ಪ, ನಾನು ನಿಮ್ ಸೇವಕ, ಏನ ಎಲ್ಲಾರ್ದು ನಿಮ್ ಸೇವಾ ಮಾಡಾಕ ಬೇಕಲ್ಲಪ್ಪ. ನನ್ಗ ಯಾರ್ದು ಫೋನ್ ಹಚ್ಚಿದಂದ್ರ ರಿಸೀವ್ ಮಾಡಿ ಮಾತಾಡಾಕಬೇಕು, ನಮ್ದು ಪರಂ ಕರ್ತವ್ಯ ಧರ್ಮ ಅದ್ ನಂದ ಅದ. ಎಲ್ಲ ಜಗ್ಗಿ ಜನ ಮಾಡ್ತಾರಲ್ಲ, ಒಬ್ರ ಇಬ್ರ ಗುರುಗಳ ಸಂಭಾಳ್ಸೋರು 100 ಜನ ಇದಾರೆ. ಎಲ್ಲಿ 100 ಜನ ಅಂದ್ರ ನನ್ ಮಕ್ಕಳನ್ನಲ್ಲಪ್ಪ ನೀವು. ಮಕ್ಕಳಿಗೆ ತ್ರಾಸ ಆಗಾಕತ್ತಿದಂದ್ರ ತಂದೆಗೆ ತ್ರಾಸ ಆಗೋದಲ್ಲ. ನಮಗೇನ್ ತ್ರಾಸ ಗುರುಗಳೇ, ನಮ್ಗೆ ಯಾವ ತ್ರಾಸ ಬರಕ್ ಕೊಡಂಗಿಲ್ಲ ನೀವು. ಎಲ್ಲ ಸಾಕಾಗಿರೋ, ಮನ್ಯಾಗ ರೆಸ್ಪೆಕ್ಟ್, ಹೊರಗಡೆ ರೆಸ್ಪೆಕ್ಟ್. ಜನ ಹೊರಗಡೆ ನಮ್ ಜೊತೆಗಿದ್ದವರೆಲ್ಲ ಸ್ವಲ್ಪ ಅವಾಗ ಇವಾಗ ಬಹಳ ರೆಸ್ಪೆಕ್ಟ್ ಕೊಡ್ತಾರೆ. ಏನಪ್ಪಾ ಅಂತ ಶಾಕ್ ಅಲ್ಲಿದಾರೆ ಎಲ್ಲಾರು. ಇನ್ನೊಂದ್ ಏನಂದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬಂದವಲ್ಲ ಗುರುಗಳೇ, ಎಲೆಕ್ಷನ್ ಆಗ ಊರಾಗ ಇಷ್ಟು ದಿನ ಎಲೆಕ್ಷನ್ ಮಾಡ್ತಿದ್ವಿ. ಹೋದ್ಸತಿ 4 ಕೋಟಾಗ ಹೋಗಿದ್ದೆ, 4 ಕೋಟಾಗ ಹೋಗಿದ್ದೆ. ಈ ಸತಿ ಅವರೇ ಕರೆದು ಆಂಜನೇಯ ಗುಡಿ ಐತೆ, ಗುಡಿಗೆ 5 ಲಕ್ಷ ದೇಣಿಗೆ ಕೊಟ್ರೆ ಅನ್ಕಾಂಟೆಸ್ಟ್ ಮಾಡ್ತೀವಿ ಅಂತ ಕುಂತಿದಾರ. ಅವ್ರೆ ನಶಾಂತನೆ ಮಾಡಮ್ಮ ಅಂತೇಳಿ ಊರಲ್ಲಿ. ಯಾರ ಅಪೋಸಿಟ್ ನಿಂದ್ರದ್ ಬೇಡ, ನಶಾಂತನೆ ನಿಂದ್ರಿಸಿ ಗೆದ್ಸಿ ಬಿಡಮ್ಮ, ಒಂದು ಸೈಟ್ ಅನ್ಕಾಂಟೆಸ್ಟ್ ಮಾಡ್ಬಿಡಮ್, ನಶಾಂತನ ಗ್ರಾಮ ಪಂಚಾಯತ್ ಮೆಂಬರ್ ಮಾಡ್ಬಿಡಮ್ ಅಂತ ಹೇಳಿ ಊರಾಗ ಕರಿತಾ ಇದಾರೆ. ನಾನು ಹೋಗಿಲ್ಲ ಇನ್ನ. ಬಿಂದಾಸ್ ಹೋಗೋ ಮರಾಯ, ಹೋಗಿ. ಇಂತ ಒಳ್ಳೆ ಚಾನ್ಸ್ ಸಿಗಾಕತ್ತದಂದ್ರ ಬಿಂದಾಸ್ ಹೋಗ. ನನಗ ಬಿ ಹೆಮ್ಮೆ ಆಗ್ತದ, ನನ್ನ ಮಗ ಪಾಲಿಟಿಕ್ಸ್ ದಾಗ ಹೋಗಿದ ಅನ್ಕೋತ. ಇವಾಗ ರಾಯಚೂರಲ್ಲಿ ನಡೀತದ ಗುರುಗಳೇ ನಮ್ದುನು. ರಾಯಚೂರುಗಳಲ್ಲಿ ಸ್ವಲ್ಪ ದೊಡ್ಡವರ ಹತ್ರ ರವಿ ಬಸವರಾಜ್ ಇದ್ದೇನೆ, ಮಿನಿಸ್ಟರ್ ಇದಾರಲ್ಲ, ಅವರಿಂದ ಇದೇನಿ. ಹಾಗಾಗಿ ಸ್ವಲ್ಪ ಊರಲ್ಲಿ ನಮ್ಮ ಸಂಘಟನೆ, ಮೊದಲಿಂದ ಸಂಘಟನೆ ಒಂದು 5 to 6 years ಆಯ್ತು ಗುರುಗಳೇ. ಇಬ್ರು ಇದು, ನಾನು ವೆಂಕಟೇಶ್ ಅಂತ ಹೇಳಿ. ಆದಷ್ಟು ನಮ್ ಇನ್ನೊಬ್ಬನಿದಾನ ಗುರುಗಳೇ, ನಮ್ ಜೊತೆ ಇನ್ನೊಬ್ರು ಇರ್ತಾರ ವೆಂಕಟೇಶ್ ಅಂತ ಹೇಳಿ, ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಅವರು ನಾವು ಇಬ್ಬರ ಜೊತೆಗೆ ಮಾಡೋದು ಕೆಲ್ಸಗಳು, ಪಾಲಿಟಿಕ್ಸ್. ಅವರು ಕೌನ್ಸಿಲರ್ ನಿಂದಿರ್ತಾ ಇದಾರೆ. ಹಂಗಾಗಿ ಸ್ವಲ್ಪ ಹೋಗ್ತಾ ಇದೆ ಗುರುಗಳೇ, ಮೆಲ್ಲಗ್ ದಾರಿಗಳು ಕಾಣ್ತಾ ಇದೆ. ಕ್ಲೋಸ್ ಆಗಿದ್ವೆಲ್ಲ ಹೊರಗಡೆ ಬರ್ತಾ ಇದಾವೆ. ಈ ನೆಕ್ಸ್ಟ್ ಮಂತ್ ಟಿಪ್ಪರ್ ತರ್ಬೇಕಂತ ಇದೀನಿ. ಕೆಲ್ಸಗಳು ನಡೆದದ ಗುರುಗಳೇ. ಇಲ್ಲಿ ಲೋಕಲ್ ಅಲ್ಲಿ ಮಿನಿಸ್ಟರ್ ಕೈ ಕೆಳಗಿಳಿದ್ವಲ್ಲ, ಅವ್ರಿಗೆ ಕೆಲಸ ನಡೆದದ, ಅವ್ರ ಹತ್ರ ಬಿಡ್ಬೇಕಂತ ಹೇಳಿ ಟಿಪ್ಪರ್ ತರ್ಬೇಕಂತ ಇದೀನಿ. ನೋಡ್ಬೇಕು ಏನಾಗುತ್ತ ನೋಡ್ಬೇಕು. ಎಲ್ಲಾ ಒಳ್ಳೇದಾಗ್ತೈತಪ್ಪ, ಎಲ್ಲಾ ಒಳ್ಳೇದಾಗ್ತೈತಿ, ಏನು ಕಾಳಜಿ ಮಾಡಕ್ ಹೋಗ್ಬೇಡ. ನಿಮ್ ಆಶೀರ್ವಾದ ಇರ್ಲಿ ಗುರುಗಳೇ, ಏನ್ ಬೇಕಾದ್ರೂ ಮಾಡ್ತೇನೆ. ಇದ್ಯಾನ್ ನಿನ್ ಹಿಂದ್ ಇದ್ಯಾನ್, ನಾನು ಸದೈವ ಇದ್ಯಾನಪ್ಪ, ಜನ್ಮಾಂತಕ ಇದ್ಯಾನ, ಏನ ಕಾಳಜಿ ಮಾಡಕ್ ಹೋಗ್ಬೇಡ. ಮತ್ ಅಮ್ಮಂದು ದರ್ಶನ ಐತೇನಿಲ್ಲಪ್ಪ ನಿನ್ಗ? ಗುರುಗಳೇ, ಅಮ್ಮ ಸುಮ್ಮನೆ ನೆನ್ಸಿದ್ರು ಬರ್ತಾರ. ಅಮ್ಮ ನೆನ್ಸಿದ್ರು ಸಾಕ್ ಬರ್ತಾಳ, ಮುಂದೆ ಬಂದ್ ನಿಂದಿರ್ತಾಳೆ. ಕಾಲಮ್ಮ ದಕ್ಷಿಣ ಕಾಲಿ ಮಾತಾ ಮುಂದೆ ಬಂದು ನಿಲ್ತದ. ಗುರುಗಳೇ, ಅರೆ ವಾ, ಗ್ರೇಟ್ ಗ್ರೇಟ್. ಮತ್ ಗುರು ಮೊನ್ನೆ ಕಾಳಹಸ್ತಿಗೆ ಹೋಗಿದ್ದೆ ಗುರುಗಳೇ. ಕಾಳಹಸ್ತಿಗೆ ಶಿವನ್ ಗುಡಿ ಐತಲ್ಲ, ಅಲ್ಲಿ ಹೋಗಿದ್ದೆ. ಅಮ್ಮನ್ ಪೂಜೆ ಮಾಡಿದ್ರೆ ಚೆನ್ನಾಗಿತ್ತು, ಅಮ್ಮ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತಂದು ಮನ್ಸಾಗ ಧ್ಯಾನ ಮಾಡಿ. ನಮ್ಗೆ ಗೊತ್ತೇ ಇಲ್ಲ, ಕಾಳಹಸ್ತಿಗೆ ಹೋಗಿದ್ದು ಫಸ್ಟ್ ಟೈಮ್ ಅಮ್ಮನ್ ಧ್ಯಾನ ಮಾಡಿ, ಅಮ್ಮನ್ ಮಂತ್ರ ಸಿದ್ಧಿ ಮಾಡಕತ್ತೀನಿ. ಅಮ್ಮ ಕಾಣಬೇಕು, ಗುಡಿಯಲ್ಲಿ ಕಾಣವಲ್ದು ಅಮ್ಮನ್ ದಕ್ಷಿಣ ಕಾಲಿದ ಅಂತಂದ್ರೆ, ಅಲ್ಲಿ ಹೊರಗಡೆ ಬಂದಿದೀನಿ. ಅಲ್ಲಿ ಆಟೋಗಳಿರ್ತಾವಲ್ ಗುರುಗಳು, ಇಲ್ಲಿ ಕಾಳಭೈರವದ ಗುಡಿ, ಒಂದು ಕಾಳಿ ಗುಡಿ ಐತೆ, ಬರ್ರಿ ಕರ್ಕೊಂಡ್ ಹೋಗ್ತೀನಿ ಅಂತಂದ್ರೆ ಅಲ್ಲಿ ಕರ್ಕೊಂಡ್ ಹೋಗಿದಾರ ಗುರುಗಳೇ. ಶಾಕ್ ಆಗ್ಯಾರ. ನಮ್ ಜೊತೆಗಿದ್ದವನು ಫುಲ್ ಶಾಕ್. ಜೊತೆಗಿದ್ದವನು ಅಲ್ಲಿ ಇರೋದು ದಕ್ಷಿಣ ಕಾಳಿ ಗುಡಿನೇ. ದಕ್ಷಿಣ ಕಾಳಿ ಗುಡಿನೇ. ಹೋಗಿ ಅಲ್ಲಿ ಕುಂತು ಪೂಜೆ ಮಾಡಿನಿ. ಅಲ್ಲಿ ಕುಂತು ಧ್ಯಾನ ಮಾಡ್ಕೊಂಡಿದ್ನ 5 ನಿಮಿಷ. ಎಲ್ಲ ಶಾಕ್, ಮೈಂಡ್ ಬ್ಲಾಕ್ ಆಗ್ಬಿಟ್ಟದ. ಎಲ್ಲ ನಾನ್ ಕೇಳಿದ್ದೆ ದಕ್ಷಿಣ ಕಾಳಿ ಗುಡಿ ಅಲ್ಲಿ ಇರ್ತದಂತ ನನಗ್ ಗೊತ್ತಿಲ್ಲ. ಅಲ್ಲಿ ಹೊರಗ್ ಬಂದು ನಾನ್ ದಕ್ಷಿಣ ಕಾಳಿ ಗುಡಿ ಎಲ್ಲಾದೇಳಣ ಹೋಗಿ ಒಂದ್ಸತಿ ದರ್ಶನ ಮಾಡ್ಕೊಂಡ್ ಬರ್ಬೇಕಂತ ನಾನು ಬಗಲಾಗಿದ್ದವನ್ಗೆ ಅಂದಿದ್ದೀನಿ. ಆಕಿ ಆಟೋದವನು ಇಲ್ಲಿ ಕಾಳಿ ಗುಡಿ ಐತೆ, ನನ್ನ ಆಯ್ತಂದ್ರು ಕೇಳ್ತಾರೆ, ಮನೆಗೆ ಏನೇನ್ ಆಯ್ತಂದ್ರು ಕೇಳ್ತಾರೆ. ಪಾಪ ಹುಡುಗರೆಲ್ಲ ಎಲ್ಲ ಕಡೆಯಿಂದ ರೆಸ್ಪೆಕ್ಟ್ ಫುಲ್ ಆಗಿದೆ ನೋಡಿದ್ ಗುರುಗಳು.
ಇಷ್ಟ ಅವಾಗ ಪೂರ ರೆಸ್ಪೆಕ್ಟ್ ಆಗಾಕತ್ತೈತಿ, ಎಲ್ಲಾ ಚಲೋ ಆಗಾಕತ್ತೈತಿ ಅನ್ಕೋತಮ್ಮ. ಅಪ್ಪ ಒಂದ್ ಮಾತ್ ಹೇಳ್ತೇನ್, ಅಹಂ ಇಡಾಕ್ ಹೋಗ್ಬೇಡ, ಅಹಂಕಾರ ಒಳಗ್ ತಗೊಳಕ್ ಹೋಗ್ಬೇಡ. ಇಲ್ಲ ಗುರುಗಳ ಅದು ಮಾತ್ರ ಮಾಡಂಗಿಲ್ಲ ಬಿಡ್ರಿ. ಹಾ, ಯಾಕಂದ್ರ ನೋಡ, ಗುರು ನಿನಗ ಜನ್ ಕಲ್ಯಾಣ ಸಂಬಂಧ ಇದ್ ಮಾಡಿದ, ಶಕ್ತಿ ಕೊಟ್ಟಿದ, ಸ್ವಂತ ಕಲ್ಯಾಣ ಸಂಬಂಧ ಶಕ್ತಿ ಕೊಟ್ಟಿದ ಅಷ್ಟ. ಯಾಕಂದ್ರ ಈ ಶಕ್ತಿಗಳು ಬರಾಕತ್ತ ಅಂದ್ರ, ಎಲ್ಲಾ ಕಡೆ ರೆಸ್ಪೆಕ್ಟ್ ಸಿಗಾಕತ್ತ ಅಂದ್ರ ಅಹಂಕಾರ ಬರಾಕ್ ಚಾಲೂ ಆಗ್ತೈತಿ. ಇಲ್ಲ ಗುರುಗಳ ನಿಮ್ ಅಂತವೇನ್ ಮಾಡಂಗಿಲ್ಲ ಹುಡುಗರು. ಯಾಕಂದ್ರ ಮೊದ್ಲಿಂದ ಮಾಡ್ಕೊಂಡ್ ಬಂದು ಹಾಳಾಗಿದ್ದೀನಿ ಗುರುಗಳ. ಮೊದ್ಲೆಲ್ಲ ಟಿಪ್ಪರ್ ಒಂದ್ 4 ಟಿಪ್ಪರ್ ಇಟ್ಟು ದುಡ್ಡೆಲ್ಲ ಲಕ್ಷಾನ್ಗಟ್ಲೆ ದುಡ್ಡು ನೋಡಿ ಪೂರ ಹಾಳಾಗಿ ಅಲ್ಲಿಂದ ಆ ಸ್ಟೇಜ್ ಇಂದ ಬಂದಿದ್ದೀನಿ. ಬಟ್ ಆ ಸ್ಟೇಜ್ ಮತ್ತೆ ಹೋಗಕ್ ಇಷ್ಟ ಇಲ್ಲ ನನ್ಗೆ. ಕರೆಕ್ಟ್. ಎಷ್ಟ ಗುರುವಿಂದ ನೆನಸ್ತಿಲ್ಲಪ್ಪ ಅಷ್ಟ ಒಳ್ಳೇದಾಗ್ತೈತಿ. ಎಷ್ಟ ತಾಯಿದ ಆರಾಧನೆ ಮಾಡ್ತಿಲ್ಲ ನೀ ಅಷ್ಟ ಒಳ್ಳೇದಾಗ್ತಿತ್ ನೋಡ. ಗುರುಗಳ ಏನ್ ರಾತ್ರಿ ಮಾಡ್ಕೊಂತೀನಿ ಗುರುಗಳ, ಬೆಳಿಗ್ಗೆ ಆಗಲ್ಲ. ನಡಿ, ಯಾವಾಗ ಬೇಕಾಯ್ತು ಅವಾಗ ಮಾಡ್ರಿ ಅನ್ಕೋತ ಪರ್ಮಿಷನ್ ಕೊಟ್ಟು ಬಿಟ್ಟಿದ್ದೆ ನಾನು. ಬೆಳಿಗ್ಗೆ ಯಾಕಂದ್ರೆ ಕೆಲವೊಂದು ಕೆಲ್ಸಗಳು ಇರ್ತಾವ, ಬೆಳಿಗ್ಗೆ ಎದ್ದು ಜಲ್ದಿ ಹೋಗ್ತೀನಿ, ಕೆಲಸ ಅದು ಆಗಲ್ಲ ಅಂತೇಳಿ ನೈಟ್ ಇಟ್ಕೊಂಡ್ ಬಿಟ್ಟಿದ್ದೀನಿ. ಬರೋದೇ 7-8 ಗಂಟೆಗೆ ಬರ್ತೀನಿ ಮನೆಗೆ. ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ಪೂಜೆ ಕುಂತವನು 1.5 ತಾಸು 2 ತಾಸು ಕುಂದಿರ್ತೀನಿ. ಜಪ ಮಾಡ್ಕೊಂಡು ಎದ್ದು ಹೊರಗಡೆ ಸ್ವಲ್ಪ ಏನೋ ಗುಬ್ಬಿಗಳಿಗೆ ಅದಕ್ಕೆ ಊಟ ಹಾಕಿ ಮಕ್ಕೊಂಡ್ಬಿಡ್ತೀನಿ. ಓಕೆ, ಗ್ರೇಟ್. ಡೈಲಿ 1-2 ಅವರ್ಸ್ ಮಾಡ್ಕೊಂತೀನಿ ಗುರುಗಳೇ. ರಾತ್ರಿ 2 ಅವರ್ಸ್ ಹೆಂಗಾದ್ರು ಡೈಲಿ ಮಾಡ್ಕೊಂತೀನಿ. ಶುಕ್ರವಾರ ಒಂದೇ ಪ್ರಸಾದ ಒಂದು ಇಟ್ಕೊಂತೀನಿ. ಬೆಳಿಗ್ಗೆ ಪ್ರಸಾದ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ಅದೇ ಪ್ರಸಾದ ತಿಂದು ಹೋಗ್ತೀನಿ ಹೊರಗಡೆ. ಆಯ್ತಾಯ್ತು, ಒಳ್ಳೇದಾಗ್ಲಿ ಅಪ್ಪ, ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ಇರ್ಲಿ ಅಷ್ಟೇ. ಅದು ಏನಾಯ್ತು ಗುರುಗಳೇ, ಹಾಕಿದ್ರ ಅವಾಗ ಡಾಕ್ಯುಮೆಂಟ್? ಏನ ಹಾಕಿಲ್ಲಪ್ಪ, ನೀನ ಕೇಳಾಕಬೇಕು. ಅದ ನಿನ್ ಜವಾಬ್ದಾರಿ ಕೊಟ್ಟಿದ್ದೇನ? ಅಲ್ಲ ಗುರುಗಳೇ, ಅದು RTO ಐತಲ್ಲ, RTO ಯಾವ ಊರ್ದಂತ ಕೇಳ್ಕೊಂಡ್ರೆ ನಮ್ ಹುಡುಗರಿದಾರಲ್ಲಿ, ಮೈಸೂರಲ್ಲಿ ಹುಡುಗರಿದಾರೆ, ಅವ್ರನ್ನ ಒಂದ್ಸತಿ ಕಳಿಸ್ತೀನಿ. ನಂಬರ್ ಕೊಟ್ಟಿದ್ದೇನಲ್ಲ ನಾನು ನಿನ್ಗ. ಇಲ್ಲ ಗುರುಗಳೇ, ಅದು ಇವ್ರದ್ದು RTO ಒಂದೇ ಕಳ್ಸಿದ್ರೆ ಅವ್ನ RTO ಸ್ವಿಚ್ ಆಫ್ ಮಾಡ್ತಾ ಇದ್ದಾನೆ. RTO ಯಾವ್ದು ಗೊತ್ತಾಗ್ತಾ ಇಲ್ಲ ನನ್ಗೆ. ಆಯ್ತು, ನಮ್ ಡ್ಯಾಡಿ ಕಡೆಯಿಂದ ಅದ ಅಡ್ರೆಸ್ ತಗೊಂಡ ಹೇಳ್ತೇನೆ ನಿಮ್ಗೆ ಎಲ್ಲಿತ ಇದ ಮನಿದ ಅಡ್ರೆಸ್ ಕೊಡಾಕ್ ಹಸ್ತೇನೆ ನಾನು. ರೈಟ್ ಗುರುಗಳ, ಅಡ್ರೆಸ್ ಕೊಡ್ರಿ. ಇಲ್ಲ ಅಂದ್ರ ಅವ್ರ ಡ್ಯಾಡಿಗನ ಕಳಿಸ್ಬಿಡ್ತೇನೆ ಆ ಕಡೆ. ಏನ ಅಂತ ಹೇಳಿದ್ರೆ ನಾನು ಹೋಗಕ್ ಚಂದ ಅಂತ. ಅವ್ರ ಜೊತೆ ಹೋಗ್ತೀನಿ, ಡ್ಯಾಡಿ ಜೊತೆ ಹೋಗ್ತೀನಿ ತಗೋರ್ಗುರುಗಳ. ಹೋಗಿ ಅಷ್ಟೇ ಹೆಲ್ಪ್ ಮಾಡಪ್ಪ ನೀ ಅದ. ಗುರುಗಳ ಅದು ಹೇಳ್ರಿ, ಯಾವಾಗ ಅಂತ ಹೇಳ್ರಿ, ಪಪ್ಪಾಗ ಹೇಳ್ರಿ, ಮಾತಾಡಿ ನಮ್ ಹುಡುಗರು ಇದಾರ ಅಲ್ಲಿ ಫೈನಲ್ ಮಾಡಿ ಹೇಳ್ತೀನಿ. ನಾನು ಕೊಡ್ಲಿಲ್ಲ ಅಂದ್ರೆ ಒಂದು ಕಂಪ್ಲೇಂಟ್ ಮಾಡ್ಬಿಡಮ್ FIR. ಆಯ್ತು ಹಂಗ ಮಾಡೋಣ ಅದ. ಸರಿ ಗುರುಗಳ, ಆಯ್ತು ಇಡ್ಲಿಯಪ್ಪ. सरी गुरु। जय मशान कालिका देवी। जय मशान। ज़रूरी सूचना, साधना सिद्धि अघोरी चैनल यूट्यूब के ऊपर एक ही है, दूसरा मेरा चैनल कोई नहीं है। और मेरे एक ही गुरु है श्री श्री मंजुनाथ पाटिल जी, वो भी कर्नाटक के आजू बाजू 100-200 किलोमीटर पे है। और यही एक ही मेरा मोबाइल नंबर है, अदरवाइज़ दूसरा कोई मोबाइल नंबर नहीं है, क्योंकि फ्रॉड लोग मेरा नाम लेके पैसा लूट रहे हैं। मेरा ही शिष्य है ये, साधना सिद्धि अघोरी वाला करके बता रहे हैं। तो ऐसे फ्रॉड लोगों के ऊपर विश्वास मत रखिए। और ये एकमेव ही नंबर है मेरा, इसके अलावा किसी और नंबर पर पैसा पेमेंट मत डालिए। जय मशान कालिका देवी।